ಓದು ಬರಹವನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದ ನನಗೆ ಎಲ್ಲೋ ಒಂದು ಕಡೆ ನಾನೂ ಬರೀಬೇಕು ಅಂತ ಅನ್ನಿಸಿದಾಗ ನನ್ನ ಆದ್ಯ ಕ್ಷೇತ್ರ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಮಯ ಬೇಕಾಯಿತು. ಕತೆ, ಕವನ, ಕಾದಂಬರಿ, ನಾಟಕ ಇವೆಲ್ಲವನ್ನು ಬರೆದು ಆದಮೇಲೆ ಇದು ಯಾವುದೂ ನನ್ನ ಕ್ಷೇತ್ರ ಅಲ್ಲ, ವಿಜ್ಞಾನ ಬರಹಗಳನ್ನು, ಆರೋಗ್ಯ ಬರಹಗಳನ್ನು ಬರೀಬೇಕು ಅಂತ ನಿರ್ಧರಿಸಿದೆ. ಹಾಗೆ ನಿರ್ಧರಿಸಿದಾಗ ಒಂದು ದೊಡ್ಡ ಸವಾಲನ್ನು ನಾನು ಎದುರಿಸಬೇಕಾಯಿತು. ಅದುವೇ ಪಾರಿಭಾಷಿಕ ಶಬ್ದಗಳನ್ನು. ಇಂಗ್ಲೀಷಲ್ಲಿ ಇರ್ತಕ್ಕಂಥ ಶಬ್ದವನ್ನು ಕನ್ನಡದಲ್ಲಿ ಹೇಗೆ ಅನುವಾದ ಮಾಡೋದು, ಇದು ಬಹಳ ದೊಡ್ಡ ಸವಾಲಿನ ಕೆಲಸ ಇದು. ಯಾಕೆ ಅಂತ ಹೇಳತ್ತಂದರೆ, ಕನ್ನಡದಲ್ಲಿ ಯಾವುದೇ ರೀತಿಯಾದ ವೈದ್ಯಕೀಯ ನಿಘಂಟುಗಳು ಆಗಿನ ಕಾಲದಲ್ಲಿ ಇರಲಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗಿತ್ತು, ನಮ್ಮದೇ ಆದಂಥ ಕನ್ನಡದ ಅರಿವು, ವೈದ್ಯಕೀಯ ಅರಿವು, ವಿಜ್ಞಾನ ಪದಗಳ ಹಿನ್ನೆಲೆ ಇವುಗಳ ಸಹಾಯದಿಂದ ನಮ್ಮದೇ ಆದ ಶಬ್ದಗಳನ್ನು ರೂಪಿಸ್ತಾ ಹೋಗಬೇಕಾಯಿತು. ಹೀಗೆ ರೂಪಿಸ್ಬೇಕಾದ್ರೆ ನಾನಾ ವಿಧಗಳಿವೆ. ಆ ವಿಧಗಳಲ್ಲಿ ಒಂದು ವಿಧವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಅದೇನೆಂದರೆ, ಶಬ್ದದ ವ್ಯುತ್ಪತ್ತಿಯನ್ನು ನೋಡಿಕೊಂಡು ಯಾಕೆ ಆ ಶಬ್ದ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಬಳಕೆ ಆಯಿತು, ಹೇಗೆ ಬಳಕೆ ಆಯಿತು, ಅದರ ಮೂಲವನ್ನು ಹುಡುಕ್ತಾ ಹೋಯಿತು ಅಂತ ಹೇಳುತ್ತಂದರೆ, ಆ ಶಬ್ದವನ್ನು ಬಳಸಿದಂತಹ ಜನರ ಮನಸ್ಸಲ್ಲಿ ಏನಿತ್ತು ಅನ್ನೋದು ನಮಗೆ ಗೊತ್ತಾದಾಗ ಅದಕ್ಕೆ ಸರಿ ಹೊಂದಬಹುದಾದಂಥ ಒಂದು ಕನ್ನಡ ಶಬ್ದವನ್ನು ರೂಪಿಸೋದು ನಮಗೆ ಸುಲಭ ಆಗ್ತಾ ಇತ್ತು. ಮನುಷ್ಯನ ಶರೀರದ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ ವೈದ್ಯಶಾಸ್ತ್ರದಲ್ಲಿ. ಅವುಗಳಲ್ಲಿ ಒಂದು ಶಬ್ದ ಡಿಯೋಡಿನಮ್ ಅನ್ನೋದು. ಮನುಷ್ಯನ ಕರಳು ನಮಗೆಲ್ಲ ಗೊತ್ತಿರೋ ಹಾಗೆ ಸಣ್ಣ ಕರಳಿದೆ, ದೊಡ್ಡ ಕರಳಿದೆ. ಈ ಸಣ್ಣ ಕರಳನ್ನು, ಸ್ಮಾಲ್ ಇಂಟೆಸ್ಟೈನ್ ಅನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಆ 3 ಭಾಗಗಳಲ್ಲಿ ಮೊದಲನೇ ಭಾಗ, ಅದನ್ನು ಡಿಯೋಡಿನಮ್ ಅಂತ ಕರಿತೇವೆ. ಈ ಡಿಯೋಡಿನಮ್ಗೆ ಕನ್ನಡದಲ್ಲಿ ಏನು ಹೇಳೋದು? ಈ ಡಿಯೋಡಿನಮ್ ಅನ್ನೋದು ಒಂದು ಅದ್ಭುತವಾದಂಥ ರಚನೆ ಇದೆ ನಮ್ಮ ದೇಹದಲ್ಲಿ. ಕವಿಗಳು ಹೇಗೆ ವರ್ಣಿಸ್ತಾರೆ ಗೊತ್ತಾ ಈ ಡಿಯೋಡಿನಮ್ನ? ಇದು ಒಂದು ಸುರುಳಿ ರೂಪದಲ್ಲಿ ಇರುತ್ತೆ. ಇದು ಅಂದರೆ ಲೂಪ್ ಅಂತ ಹೇಳ್ತಾರೆ. ಎರಡೂ ಕೈಗಳನ್ನು ಚಾಚಿಕೊಂಡಿರುವ ಪ್ರೇಮಿಯ ಹಾಗೆ ಕಾಣುತ್ತಂತೆ ಡಿಯೋಡಿನಮ್. ಈ ಡಿಯೋಡಿನಮ್ ಒಳಗಡೆ ಪ್ಯಾಂಕ್ರಿಯಾಸ್ ಗ್ರಂಥಿ ಇದೆಯಲ್ಲ, ಅದು ಬಂದು ಈ 2 ಬಾಹುಗಳ ನಡುವೆ ಸೇರ್ಕೊಳ್ಳುತ್ತಂತೆ, ಪ್ರೇಯಸಿಯ ಹಾಗೆ. ಹಾಗಾಗಿ ನಮ್ಮ ಶರೀರದಲ್ಲಿರುವ ಪ್ರಿಯಕರ ಪ್ರೇಯಸಿ, ನಿರಂತರ ಆಲಿಂಗನಲ್ಲಿ ತೊಡಗಿರತಕ್ಕಂಥ ಪ್ರೇಮಿಗಳು ಯಾರು ಅಂತ ಹುಡುಗರು ನಾವೆಲ್ಲ ತಮಾಷೆ ಕೇಳ್ಕೊತಾ ಇದ್ವಿ. ಆಗ ಈ ಡಿಯೋಡಿನಮ್ ಮತ್ತು ಪ್ಯಾಂಕ್ರಿಯಾಸ್ ಗ್ರಂಥಿ ನೆನಪಿಗೆ ಬರ್ತಾ ಇತ್ತು. ಹೀಗೆ ಇರತಕ್ಕಂಥ ಈ ಡಿಯೋಡಿನಮ್ಗೆ ಇದು ಬಹಳ ಮುಖ್ಯವಾದ ಭಾಗ ಅಂತ ಈಗಾಗಲೇ ಹೇಳಿದೆ. ಯಾಕಂದರೆ ಜೀರ್ಣಕ್ರಿಯೆ ನಡೆಯೋದು ಇಲ್ಲೇ. ನಾವು ತಿಂದಂಥ ಆಹಾರ ಪದಾರ್ಥಗಳನ್ನು ಜಠರ ಏನು ನುಣ್ಣಗೆ ಅರಿಯುತ್ತೆ, ಅರ್ಧ ಆದಮೇಲೆ ಸ್ವಲ್ಪ 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 ತಳ್ಳುತ್ತಾ ಇರುತ್ತೆ ಡಿಯೋಡಿನಮ್ಗೆ. ಜಠರದ ಒಂದು ಹೆಬ್ಬಾಗಿಲು ಬೇರೆ ಇರುತ್ತೆ. ಆ ಹೆಬ್ಬಾಗಿಲು ಮೂಲಕ ಇದು ಬಂದಾಗ ಅದನ್ನು ಜೀರ್ಣಕ್ರಿಯೆಗೆ ಒಳಪಡಿಸಿ ಆ ಪೋಷಕಾಂಶಗಳೆಲ್ಲ ಹೀರುವುದಕ್ಕೆ ಸಹಾಯ ಆಗುವಂಥ ಭಾಗ ಡಿಯೋಡಿನಮ್. ಕನ್ನಡದಲ್ಲಿ ಹೇಗೆ ಹೇಳೋದು ಗೊತ್ತಾಗಲಿಲ್ಲ, ಕನ್ನಡದಲ್ಲಿ ಏನಂತ ಹೇಳಬೇಕು ಅಂತ. ಡಿಯೋಡಿನಮ್ ಅಂತ ಹೇಳೋಕ್ಕೆ ಸ್ವಲ್ಪ ನನಗೆ ಹಿಂಜರಿಕೆ ಇತ್ತು. ಯಾಕೆ ಕನ್ನಡ ಭಾಷೆ ಅಂತಹ ಬಡ ಭಾಷೆ ಏನೂ ಅಲ್ಲ. ಇಂಗ್ಲಿಶಿನ ಯಾವುದೇ ಶಬ್ದಕ್ಕೆ ಬೇಕಾದರೂ ಸಮಪದಗಳನ್ನು ಕನ್ನಡದಲ್ಲಿ ಕೊಡಬಹುದು, ಕೊಡಲಿಕ್ಕೆ ಸಾಧ್ಯ, ಕೊಡಬೇಕು ಅಂತ ನನ್ನ ಧೋರಣೆ ಆಗಿದ್ದ ಕಾರಣ ಇದಕ್ಕೊಂದು ಸಮಪದ ಹುಡುಕೋಕೆ ಹೊರಟೆ. ಆಮೇಲೆ ನಾನು ಅದರ ವ್ಯುತ್ಪತ್ತಿಗೆ ಹೊರಟೆ. ಇಂಗ್ಲಿಷಲ್ಲಿ ಈ ಡಿಯೋಡಿನಮ್ ಅನ್ನೋ ಶಬ್ದ ಹೇಗೆ ಬಂತು, ಅದರ ಹಿನ್ನೆಲೆಯನ್ನು ಹುಡುಕೋಕೆ ಹೊರಟಾಗ ಒಂದು ಅದ್ಭುತವಾದ ಇತಿಹಾಸವೇ ಕಣ್ಣು ಮುಂದೆ ತೆರೆಕೊಳ್ತು. ಮೊದಲ ಬಾರಿಗೆ ಮನುಷ್ಯನ ಶರೀರವನ್ನು ವಿಚ್ಛೇದನ ಮಾಡಿ ಅದನ್ನು ಅಧ್ಯಯನ ಮಾಡಿದಂತಹ ಗ್ರೀಕರು, ರೋಮನ್ನರು ಏನಿದ್ರು, ಈ ಡಿಯೋಡಿನಮ್ ಅಂತ ಭಾಗವನ್ನು ಅವರು ಪರೀಕ್ಷೆ ಮಾಡಿದಾಗ ಅವರು ಈ ಬೆರಳುಗಳಿಂದ ಲೆಕ್ಕ ಹಾಕಿದ್ರು. ಇದು 4 ಬೆರಳಾಯಿತು, ಅದಾದ ಮೇಲೆ 4 ಬೆರಳು, ಅದಾದ ಮೇಲೆ 4 ಬೆರಳು, ಒಟ್ಟು 12 ಬೆರಳು ಉದ್ದ ಇತ್ತಂತೆ ಈ ಡಿಯೋಡಿನಮ್ ಅನ್ನೋ ಭಾಗ. ಆ 12 ಬೆರಳುಗಳನ್ನು ಅವರ ಲೆಕ್ಕಕ್ಕೆ ತಗೊಂಡು ಆ ಭಾಗಕ್ಕೆ ಒಂದು ಹೆಸರನ್ನು ಕೊಟ್ರಂತೆ. ಏನಂತ ಹೆಸರು ಕೊಟ್ಟರು? 12 ಅನ್ನೋದಕ್ಕೆ ಡೂಡೆಕಾ ಅಂತ ಹೇಳ್ತಾರೆ. ಆಮೇಲೆ ಕರುಳಿನ ಭಾಗ ಡಕ್ಟೈಲ, 12 ಬೆರಳುಗಳ ಉದ್ದ ಇರುವ ಕರುಳು, ಇದು ಡೂಡೆಕಾ ಡಕ್ಟೈಲ ಅನ್ನಂತ ಮೂಲ ರೂಪ.
ಇದು ಅಲ್ಲಿಂದ ಇಂಗ್ಲೀಷ್ಗೆ ಹೋಗಿ, ಇಂಗ್ಲೀಷಿಂದ ಫ್ರೆಂಚ್ಗೆ ಹೋಗಿ, ಫ್ರೆಂಚಿಂದ ಜರ್ಮನ್ಗೆ ಹೋಗಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಸುತ್ತ ಹೊಡಿತಾ ಕೊನೆಗೆ ಅದು ಡಿಯೋಡಿನಮ್ ಅಂತ ಬದಲಾವಣೆ ಆಯ್ತಂತೆ. ಇದನ್ನು ಓದಿದ ಮೇಲೆ ನನಗೆ ಒಂದು ರೀತಿಯಾದಂಥ ಸಂತೋಷ ಆಯಿತು. ನಿಜಕ್ಕೂ ಹೀಗೆಲ್ಲ ಇತ್ತ, ಹಿಂದೆ ಒಂದು ಹೆಸರಿಡಬೇಕಾದ್ರೂ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು ನಮ್ಮ ವೈದ್ಯರು ಅನ್ನೋದು ಒಂದು ರೀತಿ ಬೆರಗು ಹುಟ್ಟಿಸ್ತು ನನಗೆ. ಹೆಸರುಗಳನ್ನು ಹುಡುಕೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ರು ಅಂದರೆ, ಒಂದು ಮೂಳೆಗೆ ಹೆಸರಿಲ್ಲದ ಮೂಳೆ, ಅನಾಮಿಕಾಸ್ತಿ, ಆಸ್ ಇನ್ನೇಟಮ್ ಅಂತ ಅದಕ್ಕೆ ಹೆಸರು ಬೇರೆ ಇಟ್ಬಿಟ್ಟಿರೋದಕ್ಕೆ, ಅದಕ್ಕೆ ಹೆಸರೇ ಇಲ್ಲ ಅದಕ್ಕೆ. ಹೀಗಿಟ್ಟಾಗ ಈ 12 ಬೆರಳುಗಳ ಉದ್ದದ ಕರುಳಿಗೆ ಕನ್ನಡದಲ್ಲಿ ಏನು ಇಡಬೇಕು ಹೆಸರು ಅಂತ ಯೋಚನೆ ಮಾಡಿದಾಗ ನನಗೆ ಬಹಳ ಸರಳವಾಗಿ ಅನಿಸಿದ್ದು, ನಮ್ಮಲ್ಲಿ ದಿನಗಳನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ನಾವು ಅಥವಾ ಎಣಿಸ್ಬೇಕಾದ್ರೆ ಸಂಸ್ಕೃತದಲ್ಲಿ ನಾವು ಏಕದಶ, ದ್ವಾದಶ, ತ್ರಯೋದಶ, ಚತುರ್ದಶ ಅಂತೆಲ್ಲ ಹೇಳ್ತೇವೆ. ಹಾಗೆ 12 ಬೆರಳ ಉದ್ದ ಇತ್ತಲ್ಲ, 12 ಅನ್ನೋದಕ್ಕೆ ದ್ವಾದಶ ಅಂತ ಹೇಳ್ತೇವೆ. ದ್ವಾದಶಿ ಅನ್ನೋ ಶಬ್ದ ನಮಗೆಲ್ಲ ಪರಿಚಿತ ಇರುವಂಥದ್ದೇ. ಅಂತರ ಅಂತ ಹೇಳಿದರೆ ಕರುಳು. ಹಾಗಾಗಿ ದ್ವಾದಶಾಂತರ ಅಂತ ಇದನ್ನು ಅನುವಾದ ಮಾಡಿದೆ. ಅನೇಕ ಜನರಿಗೆ ಇಷ್ಟ ಆಯಿತು, ಡಿಯೋಡಿನಮ್ ಅನ್ನೋದಕ್ಕೆ ದ್ವಾದಶಾಂತರ ಅನ್ನೋದು ಕನ್ನಡದಲ್ಲಿ ಚೆನ್ನಾಗಿರುತ್ತೆ ಅಂತ. ಅದೇ ಕೆಲವರು ಮಾತ್ರ ಅದಕ್ಕೆ ಸ್ವಲ್ಪ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಯಾಕೆಂದರೆ ದ್ವಾದಶ ಅನ್ನೋದು ಸಂಸ್ಕೃತ ಶಬ್ದ, ಅಂತರ ಅನ್ನೋದು ಸಂಸ್ಕೃತ ಶಬ್ದ, ದ್ವಾದಶಾಂತರ ಅಂದರೆ ಪೂರ್ತಿ ಸಂಸ್ಕೃತ ಆಗೋಯ್ತು, ಕನ್ನಡ ಎಲ್ಲಿ ಬಂತು ಇಲ್ಲಿ ಅಂತ ಕೆಲವರು ಹೇಳಿದರು. ಇರಲಿ, ಚಿಂತೆ ಇಲ್ಲ. ಶಬ್ದವನ್ನು ಪ್ರಯೋಗಿಸೋದಂತೂ ಒಂದು ಪ್ರಯೋಗ ನಾವು ಮಾಡಿದ್ದೇವೆ. ಜನ ಇಷ್ಟಪಡ್ತಾರೋ ಬಿಡ್ತಾರೋ ಅದನ್ನು ಕಾಲ ನಿರ್ಧರಿಸುತ್ತೆ. ಹಾಗಾಗಿ ನನ್ನ ಬರಹಗಳಲ್ಲಿ ದ್ವಾದಶಾಂತರ ಅಂತ ಬಳಸ್ಕೊಂಡು ಬಂದಿದ್ದೇನೆ. ಕೆಲವರು ಇದನ್ನೇ ಬಳಸ್ಕೊಂಡು ಬರ್ತಾ ಇದ್ದಾರೆ. ಉಳಿದವರು ಇಲ್ಲ, ಇದು ಯಾವುದು ಬೇಡ, ಡಿಯೋಡಿನಮ್ ಅಂತಲೇ ಹೇಳೋಣ, ಏನು ಕಳ್ಕೊತೀವಿ ನಾವು. ಈಗ ಬಸ್ಸು, ಕಾರು ಇವೇನು ಕನ್ನಡ ಶಬ್ದಗಳ? ಅದೇ ಕನ್ನಡ ಶಬ್ದಗಳು ಆಗೋಗ್ಬಿಟ್ಟಿದೆ. ಬಸ್ ಅನ್ನೋದಕ್ಕೆ ಸೇರಿಸ್ಕೊಂಡ್ವಿ, ಬಸ್ಸು ಆಯಿತು. ಕಾರ್ ಅನ್ನೋ ಶಬ್ದಕ್ಕೆ ಸೇರಿಸಿದ್ವಿ, ಕಾರು ಆಯಿತು. ಸೀಸದ ಕಡ್ಡಿ ಅಂತ ಶಬ್ದ ಇದೆ, ಎಷ್ಟು ಜನ ಬಳಸ್ತಾರೆ ಸೀಸದ ಕಡ್ಡಿ? ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತಾ? ಯಾರಿಗೂ ಗೊತ್ತಾಗಲ್ಲ. ಪೆನ್ಸಿಲ್ಲು, ಪೆನ್ನು. ಹಾಗೆ ಡಿಯೋಡಿನಮ್ಮು ಹೀಗೆ ಹೇಳೋಣ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆಯಿತು, ಕಾಲ ಅನ್ನೋ ಒಬ್ಬ ಮಹಾಶಯ ಇದ್ದಾನಲ್ಲ, ಅವನು ಯಾವುದು ಜೊಳ್ಳು ಯಾವುದು ಗಟ್ಟಿ ಅದನ್ನು ನಿರ್ಧಾರ ಮಾಡ್ತಾನೆ. ನಾವು ಪ್ರಯೋಗಿಸಿದಂತಹ ಶಬ್ದಗಳನ್ನು ಉಳಿಸ್ಕೋತಾನ ಬಿಡ್ತಾನ, ಅದನ್ನು ಅವನೇ ನಿರ್ಧರಿಸಲಿ.